ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬೆಟ್ಟದ ನಲ್ಲಿಕಾಯಿಂದ ನಾನು ತಂಬುಳಿ ಮಾಡ್ತಿದ್ದೀನಿ. ಅದಕ್ಕೆ 2 ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. 2 ಬೆಟ್ಟದ ನಲ್ಲಿಕಾಯಿ, 2 ಸ್ಪೂನ್ ಹಸಿ ಕೊಬ್ಬರಿ, ಗಟ್ಟಿ ಮೊಸರು ಮತ್ತು ಉಪ್ಪು, 2 ಕಾಳು ಮೆಣಸು ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ, ಹಣ್ಣಾಗಿರೋ ಮೆಣಸಿನ್ಕಾಯಿನ ತುಪ್ಪದಲ್ಲಿ ಬಾಡಿಸ್ಕೊಂಡೆ. ಜೀರಿಗೆನ ಹುರಿದು ಒಂದು 1/4 ಸ್ಪೂನ್ ಸಾಕು, ಜೀರಿಗೆ ಜಾಸ್ತಿ ಬೇಡ. ಅದನ್ನು ಹುರಿದು ಇಟ್ಕೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಇವಾಗ ಒಂದು ಚಿಕ್ಕ ಜಾರ್ಗೆ ಶುಂಠಿ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ, 1-2 ಕಾಳು ಮೆಣಸು ಹಾಕ್ಕೊಂಡೆ. ಇವಾಗ ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಮತ್ತು ಇದಕ್ಕೆ ಕೊಬ್ಬರಿ ಹಾಕ್ಕೋಬೇಕು. 1-2 ಸ್ಪೂನು ಕೊಬ್ಬರಿ ಹಾಕ್ಕೋತೀನಿ. ಕೊಬ್ಬರಿ ಹಾಕಿ ನಿಮಗೆ ಆ ಮೊಸರನ್ನ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮೊಸರು ಹಾಕ್ತಿದ್ದೀನಿ. ಇವಾಗ ಮೊಸರು ಹಾಕಿಬಿಟ್ಟು ಮುಚ್ಚಿ ಅದನ್ನು ಮಿಕ್ಸಿ ಮಾಡ್ಕೋತೀನಿ. ನೋಡಿ ಈ ಥರ ಆಗುತ್ತೆ. ಅವೆಲ್ಲ ಹಾಕಿರೋದ್ರಿಂದ ಇವಾಗ ಏನು ಮಾಡ್ತೀನಿ ಅಂದರೆ, ಸ್ಟೀಮಲ್ಲಿ ಬೇಯಿಸಿರೋ ನಲ್ಲಿಕಾಯಿ 2 ಬೆಟ್ಟದ ನಲ್ಲಿಕಾಯಿನ ಅದರಲ್ಲಿರೋ ಬೀಜನ ತೆಕ್ಕೊಂಡು, ನೋಡಿ ನೀಟಾಗಿ ಹಂಗೆ ಬಂದ್ಬಿಡುತ್ತೆ ಸ್ಟೀಮಲ್ಲಿ ಬೇಯಿಸಿದ್ರೆ. ನಿಮ್ಗೆ ಇವಾಗ ಅದನ್ನು ಹಾಗೆ ಹಾಕ್ತೀನಿ. ಅದನ್ನು ನೋಡಿ ಮೆತ್ತಗಾಗಿದೆ. ಇದನ್ನು ನೀವು ಬೇಕಾದರೆ ಸಣ್ಣಗೆ ಹೆಚ್ಚಿನೂ ಹಾಕಬಹುದು. ನಿಮಗೆ ಮಿಕ್ಸಿಗೆ ಹಾಕಲೇಬೇಕಂತೇನಿಲ್ಲ, ನಿಮಗೆ ತುರಿದು ಹಾಕ್ಬೋದು. ನಾನು ಇವತ್ತು ಮಿಕ್ಸಿನಲ್ಲಿ ಒಂದು ಸರ್ತಿ ರುಬ್ಕೋತೀನಿ. ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ. ಒಂದು ಸರ್ತಿ ರುಬ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಆಯಿತು, ರುಬ್ಕೊಂಡೆ. ಇವಾಗ ಇದನ್ನು ನೋಡಿ ಎಷ್ಟು ನುಣ್ಣಗಾಗಿದೆ, ಸಾಕು. ತುಂಬ ಪೇಸ್ಟ್ ಥರ ಆಗೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಲ್ಲಿಕಾಯಿ ಇದು. ಇವಾಗ ಒಂದು ಬಟ್ಲಿಗೆ ನಾನು ಹಾಕ್ತೀನಿ. ಇವಾಗ ಹಾಕಿದೆ ನೋಡಿ. ಇದಕ್ಕೆ ಇಂಗು, ಸಾಸಿವೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಕೆಲವರು ಇದಕ್ಕೆ ಒಗ್ಗರಣೆನೂ ಹಾಕೋದಿಲ್ಲ. ನಾನು ತುಪ್ಪದ ಒಗ್ಗರಣೆ, ಇಂಗು ಸಾಸಿವೆ ತುಪ್ಪದ ಒಗ್ಗರಣೆ ಹಾಕ್ತೀನಿ. ನೋಡಿ ಇವಾಗ ತಂಬುಳಿ ರೆಡಿ ಆಯಿತು. ನಲ್ಲಿಕಾಯಿ ಚಿತ್ರಾನ್ನ ಮಾಡೋದಕ್ಕೆ 2 ನಲ್ಲಿಕಾಯಿನ, ಹಸಿ ನಲ್ಲಿಕಾಯಿನ ಹೆಚ್ಕೊಂಡೆ. ಅದಕ್ಕೆ 1-2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡೆ. ಒಂಚೂರು ಶುಂಠಿ ಹಾಕಿದೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದೆ, ಅರಿಶಿನ ಹಾಕಿದೆ, 2 ಸ್ಪೂನು ಟೇಬಲ್ ಸ್ಪೂನಲ್ಲಿ ಹಸಿ ಕೊಬ್ಬರಿ ಹಾಕಿ ಚೆನ್ನಾಗಿ ರುಬ್ಕೊಂಡೆ. ಆಮೇಲೆ ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಗ್ಗರಣೆ ಹಾಕಿ ರುಬ್ಬಿರೋದನ್ನು ಹಾಕಿದ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಅನ್ನ ಕಲಿಸ್ದೆ. ಚಿತ್ರಾನ್ನ ರೆಡಿ ಆಯಿತು. ಇದಕ್ಕೆ ನಲ್ಲಿಕಾಯಿ ಹಸಿದೇ ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ಮಾಡ್ಕೊಳ್ಳಿ. ಇಲ್ಲಿ ತಂಬುಳಿ ರೆಡಿ ಆಯಿತು. ಇದು ಅಷ್ಟೇ, ಅನ್ನ ಕಲಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ತಂಬುಳಿ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲೂ ಮಾಡಿಕೊಂಡು ಊಟ ಮಾಡಿ. ಚಿತ್ರಾನ್ನ ಮತ್ತು ತಂಬುಳಿ ಮಾಡಿಕೊಂಡು ಈ ಸೀಸನ್ನಲ್ಲಿ ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.